ಕ್ಷೇತ್ರದ ಬಾರಿಮಲವಾಗಿ ಯಾಗ ಆಯೋಜನೆ ಆಗ್ತದೆ. ನಾವು ಪೂರೈತೆ ಪಾಲ್ಪಡೆ ಯೋಗದ ಬಂಡ ನಮ್ಮ ದರ್ಶಕರು ಹೋಗ ನಮ್ಮ ಪಾಲ್ಪಡೆ ಹಾಕೊಂಡು ನಮ್ಮ ಪಾಲ್ಪಡೆ ಯೋಗ ನಮಗೆ ಈ ಉಪಸ್ಥಿತಿನ ಕರುಣಿಸಲು ಅಭಯದ ಮಣಿಪುರಮಂದಿನ ಅಮೃತಗಳಿಗೆ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮಿಗಳ ಒಂದು ಅಭಯದ ಮಣಿಪುರ ನಮ್ಮ नित्यानंदं ब्रह्मानंदं रूपं नीलमणिं त्रिलोकज्ञानं श्रीदेवं ओम नमो ಶ್ರೀ ವಿಷ್ಣುಮೂರ್ತಿಯ ಪವಿತ್ರ ಸನ್ನಿಧಿಯಲ್ಲಿ ಸೇರುವಂತಹ ಎಲ್ಲ ಸಜ್ಜನರೇ ಕತ್ತಲೆಯಲ್ಲಿ ಒಂದು ಹಗ್ಗವು ಹಾವಿನಂತೆ ಹೆದರಿಸಿಬಿಡುತ್ತದೆ. ಕೈಯಲ್ಲೆಲ್ಲಾದ್ರೂ ಬೆಳಕಿದ್ರೆ ಅದು ಹಾವಲ್ಲ ಹಗ್ಗ ಇದ್ದು ಸತ್ಯಕ್ಕೆ ಸಾಧ್ಯವಾಗುತ್ತದೆ. ನಮ್ಮ ಕೈಯಲ್ಲಿ ಪುಣ್ಯದ ಬೆಳಕಿದ್ದರೆ ಭವಿಷ್ಯದ ದಾರಿಯಲ್ಲಿ ತಿಳಿಯದೆ ಅಜ್ಞಾನದಿಂದಲೋ ಇನ್ಯಾವುದೋ ಕಾರಣದಿಂದಾಗುವಂತಹ ಭಯದಿಂದ ಮುಕ್ತರಾಗಲಿಕ್ಕೆ ಸಾಧ್ಯವಾಗುತ್ತದೆ. ಭಯವಿಲ್ಲದಿದ್ದರೆ ನೆಮ್ಮದಿ ಸಹಜವಾಗಿ ಬರುತ್ತದೆ. ಪುಣ್ಯ ಸಂಗ್ರಹ ಆಗೋಬೇಕು. ನಮಗೆ ಭಯದಿಂದ ಮುಕ್ತರಾಗಿ ನೆಮ್ಮದಿ ಸಿಗಬೇಕು ಅಂತ ಅಂದ್ರೆ ನಮಗೊಂದು ಭರವಸೆ ಬೇಕು, ನಂಬಿಕೆ ಬೇಕು. ಆ ನಂಬಿಕೆ ಯಾರ ಮೇಲಿರಬೇಕು ಅಂದ್ರೆ ಸೋತಾಗ, ದುಃಖಕ್ಕೆ ಸಿಕ್ಕಿದಾಗ, ಸಂಕಟ ಇದ್ದಾಗ ಅದಾವುದರ ಪರಿಣಾಮ ಇಲ್ಲದೆ ನಮಗೆ ಯಾವ ಕಾಲದಲ್ಲೂ ನಮಗೆ ಭರವಸೆ, ಭದ್ರತೆ, ಅನುಗ್ರಹವನ್ನು ಕೊಡುವಂತಹ ಶಕ್ತಿ ಇದೆ. ಅದೇ ದೇವರು. ಆ ದೇವರು ನಮ್ಮ ಎಲ್ಲ ಗತಿಯಲ್ಲೂ ಎಲ್ಲ ರೀತಿಯಲ್ಲೂ ಮುನ್ನಡೆಸ್ತಾನೆ. ಆ ದೇವರನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಆರಾಧಿಸುವುದಾಗಿಯ ಅನುಭವದ ಮಾತೆಲ್ಲ ಕೇಳಿದ್ದೀವಿ. ನಮ್ಮಿದ್ದರೆ ಕಲ್ಲು ದೇವರು, ನಮ್ಮದಿದ್ದರೆ ದೇವರು ಕಲ್ಲು. ಸ್ವತಃ ದೇವರೇ ಬಂದನ್ನು ನಂಬಿಕೆಯಿಲ್ಲ ಅಂದರೆ ಕಲ್ಲಿಗೆ ಸಮಾನ. ಭಗವಂತ ಇದ್ದಾನೆ ಎಂದು ಯಾರು ನಂಬ್ತಾರೋ ಅವರ ಎಲ್ಲ ಕಷ್ಟ ಕಾಲದಲ್ಲಿ ಭಗವಂತ ಸಿಗ್ತಾನೆ. ಯಾಕೆಂದ್ರೆ ಇದ್ದಾನೆ ಎಂಬ ನಂಬಿಕೆ ಇದೆ. ಇಲ್ಲ ಅನ್ನುವರಿಗೆ ಆಪತ್ಕಾಲದಲ್ಲಿ ಆಪತ್ತೇ ಸಂಕಟದಿಂದ ಮತ್ತಷ್ಟು ಸಂಕಟಕ್ಕೆ ದೂರದಿಂದ ನೆಮ್ಮದಿಯಲ್ಲಿ ಸಿಗುವುದಿಲ್ಲ. ಹಾಗಾಗಿ ಭಕ್ತವತ್ಸಲನಾಗಿರುವಂತಹ ಭಗವಂತನ ಆ ಬಿರುದಿಗೆ ಅನ್ವಯ ಆಗುವಂತೆ ಯಾಕೆ ಭಗವಂತನನ್ನು ಭಕ್ತವತ್ಸಲ ಅಂತ ಕರೆದರೆ ಭಕ್ತರನ್ನು ಉದ್ಧರಿಸಿ ಅವರನ್ನು ಉದ್ಧರಿಸಿ ಮತ್ತಷ್ಟು ಉದ್ಧಾರದ ಮಾರ್ಗಕ್ಕೆ ಕೊಂಡೊಯ್ಯುವಂತಹ ಕೆಲಸ ಭಗವಂತ. ಈ ದೇಹವನ್ನು ಭಗವಂತ ಕೊಟ್ಟಿದ್ದಾನೆ, ಕರ್ಮವನ್ನು ಮಾಡಿದನು. ಮನುಷ್ಯ ಜನ್ಮ ಕೊಟ್ಟದ್ದು ಯಾಕೆಂದ್ರೆ ಮೋಕ್ಷಕ್ಕೆ ಬಾಯಿಯನ್ನು, ಮೋಕ್ಷಕ್ಕೆ ಬಾಯಿ ಮತ್ತೆ ಈ ಕರ್ಮ ಎಲ್ಲ ಮುಗಿಸಿಕೊಂಡು ಶುದ್ಧನಾಗಿ ನನ್ನ ಜೊತೆಗೆ ನನ್ನ ಬಳಿಗೆ ಭಗವಂತ ಕರೆಯುತ್ತಾರೆ. ಹಾಗಿರುವಾಗ ಇಂತಹ ಅತ್ಯಂತ ಶ್ರೇಷ್ಠವಾದಂತಹ ಈ ಮನುಷ್ಯ ಜನ್ಮವನ್ನ ಪಾಪ ಕಾರ್ಯಕ್ಕೆ ವಿನಿಯೋಗ ಮಾಡದೆ ಪುಣ್ಯ ಕರ್ಮಕ್ಕಾಗಿ ವಿನಿಯೋಗ ಮಾಡಬೇಕು. ಇದು ಭಗವಂತನ ಆಗ್ರಹ ಸಹ. ಹೆತ್ತಮ್ಮ ತನ್ನ ಮಕ್ಕಳು ಹೀಗಿರಬೇಕು ಎಂದು ಬಯಸುತ್ತೆ. ಆ ಅಮ್ಮನ ಅಥವಾ ರಕ್ಷಕರ ಭಾವನೆಗೆ ವಿರುದ್ಧವಾಗಿ ಹೋದರೆ ಅವರು ನೋಡುತ್ತಾಗುತ್ತದೆ. ಅದೇ ರೀತಿಯಲ್ಲಿ ಸೃಷ್ಟಿ ಮಾಡಿದಂತಹ ಭಗವಂತ ನಮಗೆ ಉತ್ತಮತ್ವವನ್ನೆಲ್ಲವನ್ನೂ ಕೊಟ್ಟಿದ್ದಾನೆ. ಆದರೆ ಉತ್ತಮ ಎಂಬಂತಹ ಆ ಒಂದು ಸ್ಥಿತಿಯನ್ನ ವ್ಯತ್ಯಾಸವನ್ನ ತಿಳಿಸಲಿಕ್ಕಾಗಿ ಪಾಪ ಎಂಬುದನ್ನು ಇನ್ನೊಂದು ಪಕ್ಕದಲ್ಲೂ ಇಟ್ಟು ತೋರಿಸಿದ್ದಾನೆ. ರಾತ್ರಿ ಇದ್ರೆ ಮಾತ್ರ ಹಗಲಿನ ಮಹತ್ವ ಗೊತ್ತಾಗುವುದು, ಪಾಪವಿದ್ದರೆ ಮಾತ್ರ ಪುಣ್ಯದ ಮಹತ್ವ ಗೊತ್ತಾಗುವುದು. ಹಾಗಾಗಿ ಪಾಪ ಏನು ಪುಣ್ಯ ಏನು ಎಂಬ ವ್ಯತ್ಯಾಸ ತಿಳ್ಕೊಳ್ಳುವಂತಹ ವಿವೇಕ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಆ ವಿವೇಕಿಗಳಾಗಬೇಕು. ನಾವು ನಮ್ಮ ವಿವೇಕ ಜಾಗೃತಿ ಆಗಬೇಕಾದರೆ ನಮ್ಮನ್ನು ನಿಯಂತ್ರಿಸುವಂತಹ ಭಗವಂತನನ್ನ ನಾವು ನಿಯಂತ್ರಿಸುವಷ್ಟು ಶಕ್ತರಾಗಬೇಕು. ಇಡೀ ಜಗತ್ತನ್ನು ಭಗವಂತ ನಿಯಂತ್ರಿಸ್ತಾನೆ. ಜಗತ್ತೇ ಭಗವಂತನ ಅಧೀನದೊಳಗೆ. ಅವನ ಇಚ್ಛೆ ಇಲ್ಲದೆ
ಒಂದು ಹುಲ್ಲು ಕಟ್ಟಿಯೂ ಅಲುಗಾಡಲಿಲ್ಲ, ಚಲಿಸುವುದಿಲ್ಲ. ಆದರೆ ಅಂತಹ ಶಕ್ತಿಶಾಲಿಯಾಗಿರುವಂತಹ ಭಗವಂತನನ್ನ ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕರೆದಾಗ ತನ್ನ ಬಳಿಗೆ ಕರೆಸಿಕೊಳ್ಳುವ ಶಕ್ತಿ ಇರುವುದು ಭಕ್ತನಿಗೆ ಮಾತ್ರ. ಪ್ರಹ್ಲಾದ ಈ ಕಂಬದಲ್ಲಿ ಇದ್ದಾನೆಂದಾಗ ಭಗವಂತ ಭಕ್ತನಾದ ಪ್ರಹ್ಲಾದನ ವಚನವನ್ನು ಸತ್ಯ ಮಾಡ್ತಾನೆ. ಭಗವಂತನ ನರಸಿಂಹ ರೂಪದಲ್ಲಿಯೂ ಬರ್ತಾನೆ, ಭಗವಂತನ ವರಾಹ ರೂಪದಲ್ಲಿಯೂ ಬರ್ತಾನೆ. ಮತ್ಸ್ಯ ಕೂರ್ಮ ಹೇಗೆ ಬೇಕು ಭಗವಂತ ಬರ್ತಾನೆ. ಗುರುಗಳಂತೆ ಶಿಷ್ಯರೊಬ್ಬ ಕೇಳ್ತಾನೆ, ದೇವರನ್ನು ತೋರಿಸಬೇಕು. ಆಗ ಗುರುಗಳು ಕೇಳ್ತಾರೆ, ಭಗವಂತ ನೀನು ಸಂಕಲ್ಪ ಮಾಡಿದ ಗುಣದಲ್ಲೆಲ್ಲ ಸಿಗ್ತಾನೆ, ನಿಮಗೆ ಹೇಗೆ ಬೇಕು? ವೃಕ್ಷವಾಗಿ ಬೇಕೆ, ಬಂಡೆಯಾಗಿ ಬೇಕೆ, ಪ್ರಾಣಿಯಾಗಿ ಬೇಕೆ, ಹೇಗೆ ಬೇಕಾದ್ರೂ ಭಗವಂತ ಬರ್ತಾನೆ. ವರಾಹ ರೂಪದಲ್ಲಿ ಬಂದಾಗ ಭಗವಂತ ವರಾಹನ ರೂಪದಲ್ಲಿ ಬಂದಾಗ, ನರಸಿಂಹ ರೂಪದಲ್ಲಿ ಬಂದಾಗ ಎಲ್ಲ ಗತಿಯನ್ನು ಗಮನಿಸಿದಾಗ ಭಕ್ತರನ್ನು ರಕ್ಷಣೆ ಮಾಡುವ ಸಲುವಾಗಿ ಭಗವಂತ ಯಾವ ರೂಪವನ್ನು ಹೊಂದುತ್ತಾನೆ. ಭಗವಂತನಿಗೆ ರೂಪ ಇಲ್ಲ, ಭಗವಂತನಿಗೆ ಗುಣ ಇಲ್ಲ, ಎಲ್ಲದಕ್ಕೂ ಅತೀತನಾಗಿದ್ದಾನೆ ಭಗವಂತ. ಅದರ ಆಚೆಗೆ ಹೊಂದಿಲ್ಲ ಅಂತ ಭಗವಂತನನ್ನ ಭಜನೆ ಮೂಲಕ ಹೇಗೆ ಕೊಂಡಾಡಬೇಕು ಮತ್ತು ಕೊಂಡಾಡುವಾಗ ಅದರ ಬಲವೇನು ಎಂಬುದನ್ನ ಚೆನ್ನಾಗಿ ಮಾಡಿಸಿಕೊಟ್ಟಿದ್ದಾರೆ. ಮಗನಿ ಪರಮಾನಂದೇ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಡೆಯುವ, ನೆನೆದರೆ ಸುಲಭನೋ ಭಗವಂತ. ಹೇಗೆ ತನ್ನವನ್ನು ಮುಂದಕ್ಕೆ ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ ಭಗವಂತ. ಎಂಜಿಲು ಮಾಡಿಕೊಟ್ಟು ಭಗವಂತ ಸ್ವೀಕಾರ ಮಾಡ್ತಾನೆ. ಭಗವಂತನ ಹೃದಯದ ಅಂತರಾಳದ ಭಕ್ತಿಯಿಂದ ಕರೆದು ಭಗವಂತ ಓಡೋಡಿ ಬರ್ತಾನೆ. ಪ್ರಾಣಿ ಪಕ್ಷಿ ಎಂಬ ಭೇದವೇ ಭಗವಂತನಿಗೆ ಇಲ್ಲ, ಮೇಲ್ಜಾತಿ ಕೀಳ್ಜಾತಿ ಎಂಬ ಭೇದವೂ ಇಲ್ಲ. ಭಗವಂತನಿಗೆ ಬಂಡೆ ಕೂಡುವ ಅಥವಾ ಮರಗಳು ಇಲ್ಲ. ಶಾಪಗ್ರಸ್ತರಾಗಿ ಅಹಲ್ಯೆಯಾಗಿದ್ದ ಬಂಡೆಯಾಗಿದ್ದಂತ ಅಹಲ್ಯೆಗೆ ಭಗವಂತ ಮೋಕ್ಷ ಕೊಡಲಿಲ್ಲ. ಆನೆ ಸಂಕಟದಲ್ಲಿ ನಾರಾಯಣನ ಕರೆದಾಗ ಅಲ್ಲಿ ಆನೆಯನ್ನು ನೋಡದೆ ಭಕ್ತಿಗೆ ಒಲಿದು ಬರಲಿದೆ. ಸ್ವಾಮಿ ಕಾರ್ಯದಿಂದ ಸ್ವಾಮಿಯನ್ನು ಒಲಿಸಿಕೊಂಡಂತಹ ಜಟಾಯುವಿ ಪಕ್ಷಿಯನ್ನು ನೋಡದೆ ಅನುಗ್ರಹ ಮಾಡಲಿದೆ. ದ್ರೌಪದಿ ಕೃಷ್ಣ ಅಂತ ಕರೆದಾಗ ಆ ಆಡದ ಭಕ್ತಿಗೆ ಭಗವಂತ ಸೋಲಿದೆ, ಭಗವಂತ ಅನುಗ್ರಹ ಮಾಡಲಿದೆ. ಶಬರಿ ತಾನು ಕಚ್ಚಿದ್ದು ರಾಮನಿಗೆ ತಿಳಿಸುವಾಗ ಅವಳ ಎಂಜಿನನ್ನು ನೋಡದೆ ಅವಳ ಆಂತರಿಕ ಪ್ರೀತಿಯುಕ್ತವಾಗಿರುವಂತಹ ಭಕ್ತಿಯನ್ನು ನೋಡಿ ಸೋಲು ಹೋಗಲಿಲ್ಲ ರಾಮ. ಹೀಗೆ ಭಗವಂತ ಭಕ್ತ ಹೇಗಿದ್ದಾರೆ ಭಗವಂತ. ಭಗವಂತ ಒಮ್ಮೆ ಕೃಷ್ಣ ಪರಮಾತ್ಮ ಮತ್ತು ಭೀಷ್ಮಾಚಾರ್ಯ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಆಯುಧ ಒಪ್ಪುವುದಿಲ್ಲ ಕೃಷ್ಣನ ಪ್ರತಿ. ತನ್ನ ಪರಮಭಕ್ತನಾಗಿರುವಂತಹ ಆಚಾರ್ಯ ಭೀಷ್ಮರ ಜೊತೆ ಕೃಷ್ಣನಲ್ಲಿ ಆಯುಧವನ್ನು ಇಳಿಸುತ್ತೇನೆ. ಭಕ್ತರ ಪ್ರತಿನಿಧಿಗಳು ಭಗವಂತನ ಪ್ರತಿನಿಧಿಗಳು ಯುದ್ಧ ಭೂಮಿಯಲ್ಲಿ ಭೀಷ್ಮಾಚಾರ್ಯ ಏಕೆಂದರೆ ಕೃಷ್ಣನ ಅಶ್ವಗಳಿಗೆ ರಥಕ್ಕೆ ಹಿಂಸೆ ಮಾಡ್ತಾರೆ. ಕೃಷ್ಣನ ಚಿತ್ರವನ್ನು ಭೀಷ್ಮಾಚಾರ್ಯಕ್ಕೆ ಪ್ರತಿಜ್ಞೆಗೆ ಸಂತೋಷ. ಕೃಷ್ಣನು ಅದೇ ಸಂತೋಷದಲ್ಲಿರುವಾಗ ಭೀಷ್ಮಾಚಾರ್ಯಕ್ಕೆ ಯಾಕೆ ನೀನು ಸೋತೆ ನನಗೆ ಭಗವಂತ ಹೇಳ್ತಾನೆ, ನನ್ನ ಭಕ್ತನಾದ ನಿನ್ನ ಪ್ರತಿಜ್ಞೆಗೆ ಇದ್ದಿದ್ದಲ್ಲ ಅಂತ ಸಂತೋಷ. ಭಗವಂತ ಕಲಿಯುಗದಲ್ಲಿ ಬರುವುದಿಲ್ಲ, ಅವತರಿಸುವುದಿಲ್ಲ ಅಂತ ಹೇಳಿದ್ದಾನೆ. ಆದರೆ ಧರ್ಮ ಸಂಸ್ಥಾಪನಾರ್ಥನೆಗಾಗಿ ಭಗವಂತ ಅವತರಿಸಿ ಬರುತ್ತೇನೆ ಎಂದು ಹೇಳಿದ್ದಾನೆ. ಅಂದರೆ ಅದನ್ನು ಹೆಚ್ಚಾದಾಗ ಭಕ್ತರು ಭಕ್ತಿಯಿಂದ ಕರೆದಾಗ ಬರಲೇಬೇಕಾಗುತ್ತದೆ ಎಂಬ ಸತ್ಯ ಭಗವಂತನಿಗೆ ಗೊತ್ತು. ಹಾಗಾಗಿ ಭಗವಂತ ಬರಬೇಕು ಆದರೆ ಭಗವಂತನನ್ನು ಕೂಗಿ ಕೇಳಬೇಕು. ಭಗವಂತ ಎಷ್ಟು ದೂರ ಅಂತ ಕೇಳಿದಾಗ ದಾಸರ ಉತ್ತರ ಒಂದೇ ಕೂಗಿಡಬೇಕು, ಇಲ್ಲೇ ಇದ್ದಾನೆ ಭಗವಂತ, ಇಲ್ಲೇ ಇದ್ದಾನೆ ಅಂತ ಭಗವಂತನನ್ನ ಹಾಡಿ ಹೋಗಲಿ ಕೊಂಡಾಡಿದಾಗ ಭಗವಂತ ಕರುಣಾಮಯಿ ನಮ್ಮೆಲ್ಲ ಕಷ್ಟವನ್ನು ಪರಿಹರಿಸಲಿಕ್ಕೆ ಬರ್ತಾನೆ. ನಾವು ನಮ್ಮ ದಿನಗಳನ್ನೆಲ್ಲ ಪರರ ದೂಷಣೆಗಾಗಿ, ನಿಂದೆಗಾಗಿ, ಹಿಂಸೆಗಾಗಿ, ಅನ್ಯಾಯಕ್ಕಾಗಿ, ಬೇರೆ ಬೇರೆ ಪಾಪಕಾರ್ಯಕ್ಕಾಗಿ ವಿನಿಯೋಗ ಮಾಡಿ ನಮ್ಮ ಜೀವನವನ್ನು ಹಾಳು ಮಾಡುವ ಬದಲು ಜೀವನವನ್ನು ಪಾವನಗೊಳಿಸುವಂತಹ ಭಗವಂತನನ್ನು ಮೆಚ್ಚಿಸುವಂತಹ ಬದುಕಿನ ಕಡೆಗೆ ಹೆಜ್ಜೆ ಹಾಕಿದ್ರೆ ಮೋಕ್ಷಕ್ಕೆ ಹತ್ತಿರ. ಭಗವಂತ ನಮ್ಮ ಮಿತ್ರ, ಭಗವಂತ ನಮ್ಮ ಮಿತ್ರರ ಹಾಗಿರ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಅಂತ ಭಗವಂತನನ್ನು ನಾವು ಸ್ವಂತ ಮಾಡಿಕೊಳ್ಬೇಕು. ನಾವು ಭಗವಂತನನ್ನು ನಾವು ಉಳಿಸಿಕೊಳ್ಬೇಕು. ನಂಬಿಕೆಯಿಂದ ಭಗವಂತನ ಅಕ್ಕಲ್ಲಲ್ಲಿಯೂ ಭಗವಂತನನ್ನು ಕಾಣಿಸುತ್ತಾ ಚೈತನ್ಯ ಭಕ್ತರಿದೆ. ಹಾಗಾಗಿ ಆ ಪ್ರಯತ್ನಕ್ಕೆ ಹೋಗಬೇಕು. ಯಾವುದೇ ಒಂದು ಕರ್ಮ ನಾವು ಮಾಡುತ್ತಿದ್ದರೂ ಹೊರಡುವಂತ ಕೆಲಸ ನಾವೇ ಮಾಡಬೇಕು. ಮುಟ್ಟಿಸುವ ಕೆಲಸ ಭಗವಂತನದ್ದು. ಭಗವಂತ ಮುಟ್ಟಿಸದಿದ್ದರೆ ನಾವು ಹೊರಟು ಮುಟ್ಟುವುದಿಲ್ಲ. ತನ್ನ ಒಂದು ಕಥೆ
ಇಲ್ಲೇ ಪೂರ್ವದಲ್ಲಿ ಆಚೆ ಹೋಗ್ತಾ ಬಿಟ್ಲ ಮೂರರಲ್ಲಿ ಗೊತ್ತಿಲ್ಲ ಬಿಟ್ಲ ಇಲ್ಲೇ ಹಾಕ್ತಾರೆ ಬಿಟ್ಲ ಕನ್ಯಾ ಏನೋ 8 ಕಿಲೋಮೀಟರ್ ಆಚೆ ಬಿಟ್ಲ ಇದೆ. ಅಲ್ಲಿಂದ ಒಂದು ಆನೆ ಇಲ್ಲಿಗೆ ಬರ್ತಿದೆ. ಇಲ್ಲಿ ರಚನಾ ಸಪ್ತಾಹದ ಸಮಾಪ್ತಿಗೋಸ್ಕರ ಆನೆ ಬರ್ತಿದೆ. ಇದು ಮಧ್ಯಾಹ್ನ ಅಂತ ತಿಳ್ಕೊಳ್ಳಿ. ಒಂದು 1:30-2 ಗಂಟೆಗಳಿಗೆ ಆನೆಯನ್ನು ಮುಟ್ಟುತ್ತದೆ. ಇಲ್ಲಿದು ಒಂದು ಇರುವೆ ಸಪ್ತಾಹದ ಆರಂಭದಲ್ಲಿ ಇಲ್ಲಿನ ಬೇಕಾದಷ್ಟು ಬೆಲ್ಲವನ್ನು ತಿಂದು ಹೊಟ್ಟೆ ತುಂಬಿಸಿ ಇನ್ನೇನು ಬಿಟ್ಲಕ್ಕೆ ಹೊರಟಿದೆ. ಆಲೋಚನೆ ಮಾಡಬೇಕು. ಇಲ್ಲಿಂದ ಇರುವೆ ಬಿಟ್ಲಕ್ಕೆ ಮುಟ್ಟಬೇಕಾದ್ರೆ ಬಹುಶಃ ತಿಂಗಳು ಇಷ್ಟು ಬೇಕಾದಷ್ಟು ಮುಟ್ಟಬಹುದು ಅಂತ ಯೋಚನೆ ಮಾಡಿದ್ದೇನೆ. ಸಾಧ್ಯವೂ ನಮಗೆ ಕಲ್ಪಿಸಲು ಸಾಧ್ಯವಾಗುತ್ತಿಲ್ಲ. ಆನೆ ಇರುವೆ ಪೂರ್ವದಲ್ಲಿರುವಂತಹ ಬಿಟ್ಲಕ್ಕೆ ಹೋಗ್ಲಿಕ್ಕೆ ಹೊರಟ್ರೆ ಅದೆಷ್ಟೋ ದಿವಸಗಳಿಂದ ಹೋಗಿ 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 ಇನ್ನೇನೋ ಅಲ್ಲಿ ಮುಟ್ತಾ ಇದೆ. ಇನ್ನು ಕೇವಲ 1-2 ಗಂಟೆಯಲ್ಲಿ ಬಿಟ್ಲವನ್ನು ಸಮೀಪಿಸಬಹುದು. ಆ ರೀತಿಯಲ್ಲಿ ಹೊರಟು ಸಂಚಾರ ಮಾಡ್ತಾ ಇದೆ. ಪೂರ್ವದಲ್ಲಿ ದಿಕ್ಕು ಸ್ಪಷ್ಟವಾಗಿ ಪೂರ್ವದ ಕಡೆಗೆ ಯೋಚನೆ ಮಾಡಿಕೊಂಡು ಹೋಗ್ತಾ ಇದೆ. ಆನೆ 2 ಗಂಟೆಗೆ ಮುಟ್ಟಬೇಕು ಹೊರಟಿದೆ. ಬಿಟ್ಲಕ್ಕೆ ಹತ್ತಿರ ಹೊರಟು ಮುಂದೆ ಹೆಜ್ಜೆ ಹಾಕಿದಷ್ಟೇ ಅಲ್ಲಿಗೆ ಮುಟ್ಟಿದಂತಹ ಇರುವೆ ಆನೆ ಮಂದಗತಿಯಲ್ಲಿ ಸಂಚರಿಸುವಂತಹ ಆನೆಯ ಮುಂಗಾಲನ್ನ ಇರುವೆ ಪೂರ್ವದಿಕ್ಕೆ ಗುರಿಯಾಗಿಸಿಕೊಂಡು ಹೋಗುವಾಗ ಕಂಡಿದೆ. ಇರುವೆ ತನ್ನ ಪೂರ್ವದಲ್ಲೇ ಗುರಿಯಾಗಿಸಿಕೊಂಡು ಆನೆಯ ಮುಂಗಾಲನ್ನು ಪೂರ್ವದಲ್ಲಿಯೇ ಹೋಗ್ತಾ ಇಲ್ಲ. ಆನೆಯಂತೂ ಭಾವಂತದಿಂದ ಇಲ್ಲಿಗೆ ಮುಟ್ಟಿದ್ದೇವೆ ಪ್ರಯತ್ನ ಮಾಡ್ತಾ ಇದೆ. 2 ಗಂಟೆ ಹೊತ್ತಿಗೆ ಇರುವೆ ಆನೆ ಈ ತರ ಹೋಗ್ತಾ ಇದೆ. ಇರುವೆ ಮುಂಗಾಲನ್ನ ಏರಿ ಅದರ ಬೆನ್ನನ್ನು ಹೇರಿ ಹಿಂದೆ ಪೂರ್ವಕ್ಕೆ ಹೋಗ್ತಾ 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 ಮುಂಗಾಲದ ಮೂಲಕ ಭೂಸ್ಪರ್ಶ ಆಗಬೇಕಿದ್ರೆ ಆನೆ ಈ ಸ್ಥಳದಲ್ಲಿ ಮುಟ್ಟಿದ್ರೆ ಮಂದಿರದ ಮುಂಭಾಗದಲ್ಲಿ ಇದ್ರೆ ಇರುವೆ ಭೂಸ್ಪರ್ಶ ಆಗುವ ಹೊರಟಿದೆ ಇರುವೆಯೂ ಆನೆ. ಆದರೆ ಆನೆ ಮುಟ್ಟಿದ್ದು ಇರುವೆ ಮುಟ್ಟಿದೆ. ಭಗವಂತನ ಕೃಪೆಯಾದ ಏನಾಗ್ತದೆ, ಯಾರೋ ಭಕ್ತರು ಬಂದಿದ್ರು, ಇನ್ನೇನೋ ದೇವರಿಗೆ ಕೈ ಮುಗಿಯುವ ಹೊರದಲ್ಲಿ ಆನೆ ಹತ್ರ ಹೋಗಿ ಅದಕ್ಕೆ ನಾವು ಪ್ರೀತಿಯಿಂದ ಏನೋ ಹಣ್ಣು ತರಿಸುವ ಸಂದರ್ಭದಲ್ಲಿ ಭೂಮಿಗೆ ಸ್ಪರ್ಶ ಆದಂತಹ ಇರುವೆ ಆ ಭಕ್ತರ ವಸ್ತ್ರದ ಸರನನ್ನ ಆಶ್ರಯಿಸಿ ಅವರ ವಸ್ತ್ರವನ್ನು ಎತ್ತಿದಂತಹ ಇರುವೆ ಆ ಭಕ್ತರ ವಾಹನದಲ್ಲಿ ಇನ್ನೇನು 5 ನಿಮಿಷದಲ್ಲಿ ಬಿಡ್ಲಕ್ಕೆ ಮುಡಬೇಕು ಆದರೆ ವಾಹನ ನಿಲ್ಲಿಸಿ ಕೆಳಗಿಳಿಬೇಕಂತ ಇರುವೆ ಭೂಮಿಗೆ ಅವರನ್ನು ಆಶ್ರಯಿಸಿ 5 ನಿಮಿಷದಲ್ಲಿ ಬಿಟ್ಟ ಪ್ರದೇಶ ಮುಟ್ಟಿದೆ. ಹೊರಟಾಗಲೂ ಮುಟ್ಟಿಲ್ಲ. ಇಲ್ಲಿ ಬಂದು ಪುನಃ ಮೂಲಕ್ಕೆ ಸೇರಿದ್ರು ಭಗವಂತ ಬಿಟ್ಟು ಹಾಕಿ ಭಗವಂತನ ಹೊರಡುವುದೆಲ್ಲವೂ ನಾವು ಮುಗಿಸಿ ಕರ್ಮ ಮಾತ್ರ ನಾವು ಮಾಡಬೇಕು. ಅದರ ಫಲವನ್ನು ಭಗವಂತ ಕೊಡ್ತಾನೆ. ಹಾಗಾಗಿ ಭಗವಂತನನ್ನು ನಮ್ಮ ಸ್ವಾಧೀನ ಮಾಡಬೇಕು. ಹೀಗೆ ಸುಲಭನೋ ಹರಿ ಭಗವಂತನ ಈ ರೀತಿ ಕೊಂಡಾಡಿ ಮಾಡಿಕೊಂಡು ಕಲಿಯುಗದಲ್ಲಿ ಅತ್ಯಂತ ಸುಲಭದಲ್ಲಿ ಭಗವಂತನಿಸುವುದು. ಅಧ್ಯಕ್ಷರು ಹೇಳಿದ್ರು, ಕಾಲ ಬೇಡ, ಶುದ್ಧಾಚಾರ ಬೇಡ, ಶ್ರದ್ಧೆ ಬೇಕು. ಶ್ರದ್ಧೆ ಇಲ್ಲದೆ ಭಕ್ತಿ ಇಲ್ಲದೆ ಭಗವಂತ ಸ್ಪಷ್ಟವಾಗಿ ಹೇಳಿದ್ದಾನೆ. ಅಪ್ರಂ ಪುಷ್ಪಂ ಫಲಂ ತೋಯು. ಎಲೆ ಆಗಲಿ, ಹೂವಾಗಲಿ, ಫಲವಾಗಲಿ, ನೀರನ್ನಾಗಲಿ ಭಕ್ತಿಯಿಂದ ಸಮರ್ಪಿಸಿ ನಾನು ಸಂತೋಷವಾಗಿ ಸ್ವೀಕರಿಸಿ ವಜ್ರದ ಚಿನ್ನದ ವೈರುಳ್ಯ ಯಾವ ಆಭರಣವನ್ನು ನನಗೆ ಬೇಕಾಗಿಲ್ಲ, ಭಕ್ತನ ಭಕ್ತಿ ಬೇಕು. ನಾವು ಸಭೆ ಆರಂಭವಾಗಬೇಕಂದ್ರೆ ಅಲ್ಲಿ ಭಜನೆ ಚೆನ್ನಾಗಿ ಕೇಳಿ ಏನಿ ಫಲವೇನು ಶ್ರೀಶೈಲನಾಗಿಯಂತೆ ನಿಂತು ಫಲವೇನು ಮೀನು ಮೊಸಳೆಗಳಂತೆ. ಬಹುಶಃ ಎಷ್ಟು ಜನ ಕೇಳಿದ್ರೂ ಗೊತ್ತಿಲ್ಲ ಅರ್ಥ. ಶ್ರೀಶೈಲದ ಹೇಳಿದಂತಹ ಕಾಡಿಗೆ ಏನು ಉಳಿಸುತ್ತಿಲ್ಲ. ಯಾಕೆ ಶ್ರೀಶೈಲದ ಮಹತ್ವವೇ ಗೊತ್ತಿಲ್ಲ. ಗಂಗೆಯಲ್ಲಿ ನಾವೆಲ್ಲಾದ್ರೂ ಹೋಗಿ ಸ್ನಾನ ಮಾಡಿ ನಮ್ಮ ಪಾಪ ಎಲ್ಲ ಪರಿಹಾರ ಆಗುತ್ತೆ. ಆದರೆ ಅಲ್ಲೇ ಇರುವ ಮೀನು ಮೊಸಳಿಗೆ ಇನ್ನೂ ದರ್ಶನ ಸಿಗಲಿಲ್ಲ. ತೀರ್ಥದ ಮಹತ್ವ ಎಷ್ಟು ಚೆನ್ನಾಗಿ ಹೇಳಿಕೊಂಡಿದ್ದಾರೆ. ತನುಶುದ್ಧಿ ಇಲ್ಲದವರಿಗೆ ತೀರ್ಥದ ಬರಬೇಕು, ಮನಶುದ್ಧಿ ಇಲ್ಲದವರಿಗೆ ಮಂತ್ರದ ಬರಬೇಕು. ಹೊರಗೆ ನಿಂದು ಒಳಗೆ ನೀಯದವರ ಕಂಡು ಬೆರಗಾಗಿ ನಗುತ್ತಿರುವ ನಮ್ಮ ಪುರಂದರ ಹೇಳಿದರು. ದಾಸರು ಭಜನೆ ಮೂಲಕ ಇಷ್ಟೊಂದು ಪ್ರೀತಿಯ ಸಂದೇಶವನ್ನು ಕೊಟ್ಟಿದ್ದಾನೆ. ಸುಲಭದಲ್ಲಿ ನೆಮ್ಮದಿ ಕಾಣುವಂತಹ ಆ ದಾರಿಯನ್ನು ಹೇಳಿಕೊಟ್ಟಿದ್ದಾರೆ. ಅದನ್ನೆಲ್ಲ ನಾವು ಇಟ್ಕೊಂಡು ನಾವು ನಮ್ಮ ಬದುಕಿನಲ್ಲಿ ನೆಮ್ಮದಿಯನ್ನ ಕಂಡುಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ರಾಮ ಆಗ್ಬೇಕಾದರೆ, ಹನುಮ ಆಗ್ಬೇಕಾದರೆ
ರಾಮಾಯಣ ಓದಬೇಕು, ಅಭಿಮನ್ಯು ಆಗ್ಬೇಕು, ಕೃಷ್ಣ ಆಗ್ಬೇಕು, ನಚಿಕೇತ ಆಗ್ಬೇಕು, ಧ್ರುವ ಆಗ್ಬೇಕು, ಪ್ರಹ್ಲಾದ ಆಗ್ಬೇಕು ಅಂತಹ ಪುರಾಣ ಚರಿತ್ರೆಯನ್ನು ನಾವು ತಿಳ್ಕೊಳ್ಳಬೇಕು. ಅದರ ಬದಲಾಗಿ ಕಂಸ ಆಗ್ಬೇಕಾದ್ರೂ, ರಾವಣ ಆಗ್ಬೇಕಾದ್ರೂ, ಅಥವಾ ಇನ್ನು ಯಾರೋ ದುಷ್ಟನಾಗ್ಬೇಕಾದ್ರೆ ಯಾವ ಚರಿತ್ರೆ ಓದ್ಬೇಕಾಗಿತ್ತು? ಏನೂ ತಿಳಿದಿಲ್ಲ ಅಂದ್ರೆ ಕೆಟ್ಟದೆಲ್ಲ ಸಹಜವಾಗಿ ಬರಬೇಕು ಶುರುವಾಗ್ತದೆ. ಬೇಕಾದಷ್ಟು ಕೆಟ್ಟ ವಾತಾವರಣ ಇದೆ, ಆದರೆ ಒಳ್ಳೆ ವಾತಾವರಣ ಒದಗಿಸಿಕೊಡುವ ಪ್ರಯತ್ನ ಮಾತ್ರ ನಮ್ಮ ಹಿರಿಯರು ನಮಗೆ ಮಾಡಿಕೊಟ್ಟರೆ ಮಾತ್ರ ಅವಕಾಶ ಇದೆ. ನಾವು ಒಳ್ಳೆಯದಾಗಲಿಕ್ಕೆ, ಒಳ್ಳೆಯದನ್ನು ತಿಳ್ಕೊಂಡಾಗ ಯಾವತ್ತೂ ಪಾಪ ಹೋಗುವುದಿಲ್ಲ. ದೇವರ ಮೇಲೆ ಜ್ಞಾನದ ಆತ್ಮ ಅಂತ ಹೇಳಿದ್ದಾರೆ. ಅದಕ್ಕೆ ಮೊದಲಾಗಿ ನಾವು ಮಾಡಬೇಕಾದ್ದು ದೇವರ ಮೇಲೆ ಶ್ರದ್ಧಾಭಕ್ತಿ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಯಾವ ಮಕ್ಕಳು ಭಾಗಿರುತ್ತೋ ಅಂದ್ರೆ ನೀವೆಲ್ಲ ಶೂ ಸಾಕ್ಸ್ ಕೈಯೆಲ್ಲ ಕಟ್ಟಿಕೊಂಡು ಶಾಲೆಗೆ ಎಸಿ ಗಾಳಿಯಲ್ಲಿ ಕಳಿಸಿದ ಆ ಮಕ್ಕಳು ಪುಣ್ಯಶಾಲಿಗಳು ಅಂತ ತಿಳಿದವರು ಹೇಳಿಲ್ಲ. ಯಾವ ಕೈಗಳು ಮಕ್ಕಳಿಗೆ ಸಿಗುತ್ತದೆ ಆ ಕೈ ಹೇಗಿರಬೇಕು? ಪುಣ್ಯಕ್ಷೇತ್ರಕ್ಕೆ, ಸತ್ಸಂಗಕ್ಕೆ, ದೇವರ ದರ್ಶನಕ್ಕೆ, ಪುಣ್ಯ ಸಂಗ್ರಹಕ್ಕೆ ಅವಕಾಶ ಮಾಡಿಕೊಡುವಂತಹ ಕೈಗಳಾಗಬೇಕು ಆ ಮಕ್ಕಳಿಗೆ. ಅಂತ ಕೈ ಸಿಕ್ಕಿದ್ರೆ ಮಾತ್ರ ಮಕ್ಕಳು ಪುಣ್ಯಶಾಲಿಗಳಾಗ್ತಾರೆ. ಇಲ್ಲಾಂದ್ರೆ ಮಕ್ಕಳು ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಉನ್ನತ ಮಟ್ಟದ ವಿದ್ಯಾವಂತರಾಗಲಿ, ಏನೇ ಆಗಲಿ, ಆದರೆ ಅವರ ಮನುಷ್ಯರನ್ನಾಗಿ ಮಾಡುವಂತಹ ಇಂತಹ ಸಂಸ್ಕಾರವನ್ನು ಹೇಳಿಕೊಟ್ಟಿಲ್ಲ ಅಂದ್ರೆ ಮಕ್ಕಳೆಲ್ಲ ರಾಕ್ಷಸರಾಗಿರ್ತಾರೆ. ತಂದೆ ತಾಯಿಯನ್ನು ನೋಡುವುದಿಲ್ಲ, ಗುರುಹಿರಿಯರನ್ನು ಗೌರವಿಸುವುದಿಲ್ಲ. ಅದಕ್ಕೆ ನಾವು ನಮ್ಮ ಹಿರಿಯರನ್ನು ಗೌರವಿಸುವ ಮೂಲಕ, ನಮ್ಮ ಸಂಸ್ಕೃತಿಯನ್ನು ಆಚರಿಸುವ ಮೂಲಕ ನಮ್ಮ ಮಕ್ಕಳಿಗೆ ಅದನ್ನು ಮಾದರಿಯಾಗಿ ನಿದರ್ಶನವಾಗಿ ತೋರಿಸಬೇಕು. ಒಂದು ಮನೆ, ಆ ಮನೆಯಲ್ಲಿ ರೋಗಗ್ರಸ್ತರಾಗಿರುವಂತಹ ತನ್ನ ಅತ್ತೆಯನ್ನ ಸೊಸೆಯಾದವರು ಮನೆಯಲ್ಲಿ ಇಟ್ಟುಕೊಳ್ಳಿಕ್ಕೆ ಇಷ್ಟಪಡದೆ ಮನೆ ಹಿಂಭಾಗದಲ್ಲಿ ಕೋಣೆಯನ್ನ ಕಟ್ಟಿ ಹಾಕಿ ಅಲ್ಲಿ ಕೂಡಿ ಹಾಕ್ತಾರೆ. ಹೊತ್ತಿಗೆ ಪ್ರಾಣಿಗೆ ಆಹಾರ ಹಾಕುವಾಗೆ ಅಲ್ಲಿದ್ದ ಕಟ್ಟೆಗೆ ಬೆಳೆಸಿಕೊಳ್ತಾಳೆ. ಮತ್ತೆ ಆ ಕಡೆಗೆ ಮುಖ ಮಾಡುವುದು ಆ ಹೊತ್ತಿಗೆ ಆಹಾರ ಬೆಳೆಸಲಿಕ್ಕೆ ಮಾತ್ರ. ವೃದ್ಧಳಾಗಿ, ರೋಗಗ್ರಸ್ತೆಯಾಗಿ, ಎದ್ದು ನಡೆಯಲಿಕ್ಕೆ ಶಕ್ತಿ ಇಲ್ಲದಂತಹ ಆ ಅತ್ತೆ ಬೇರೆ ದಾರಿ ಇಲ್ಲದೆ ಪ್ರಾಣಿಯನ್ನು ತೆಗೆದು ಆಹಾರ ಸಿಕ್ಕಿದ್ದನ್ನು ತಿಂದು ಸುಮ್ಮನಾಗಿ ಮಲಗುತ್ತಿದ್ದರು. ಒಂದು ದಿನ ಬಡಿಸಲಿಕ್ಕೆ ಹೋದಾಗ ಅಲ್ಲಿ ತಟ್ಟೆ ಕಾಣುವುದಿಲ್ಲ. ತಟ್ಟೆಗಾರ ಹುಡುಕಾಡಿ ಆಚೆ ಈಚೆಯೆಲ್ಲ ಬಂದು ನೋಡಬೇಕಿದ್ರೆ ಸೊಸೆಯಾದವರಿಗೆ ತನ್ನ ಮಗ ಆ ತಟ್ಟೆಯನ್ನ ಚಂದಕ್ಕೆ ತೊಳೆದಿರ್ತಾರೆ. ಈ ಗದರಿ ತಟ್ಟೆಯನ್ನು ಯಾಕೆ ಮುಟ್ಟಿದೆ ಅಂದ್ರೆ ಆ ಮಗು ಬಿಡುತ್ತದೆ, ನಾನು ಬಹಳ ಕಡೆಗೆ ಕರ್ಕೊಂಡು ಹೋಗಿ ಇಂತಹ ತಟ್ಟೆ ಎಲ್ಲಿ ನನಗೆ ಕಾಣಲಿಕ್ಕೆ ಸಿಗಲಿಲ್ಲ, ಅದಕ್ಕಾಗಿ ತಟ್ಟೆ ನನಗೆ ಬೇಕು. ಹೀಗಾಗಿ ತಟ್ಟೆ ಅಂದ್ರೆ ಆಗ ಮಗು ಬಿಡ್ತಾನೆ, ನೀನು ಪ್ರಾಯ ಅದನ್ನು ನಿನಗೆ ಬಡಿಸ್ಬೇಕಲ್ಲ. ಆವಾಗ ಆ ಅಮ್ಮನ ಕರುಳೆಲ್ಲ ಕತ್ತರಿ ಪ್ರಯೋಗ ಮಾಡಿದ. ಹಿಂಸೆ ಆಯ್ತು, ನೋವಾಯಿತು, ದುಃಖ ಆಯಿತು. ಅದೇ ಮನಸ್ಸಿಗೆ ಜ್ಞಾನವೂ ಆಯಿತು. ತನ್ನ ಮಗು ಆಗ ಮಗುವಿಗೆ ಹೇಳ್ತಾನೆ, ತಾಯಿ ನಿನಗೆ ನನ್ನ ಮೇಲೆ ಪ್ರೀತಿ ಇರುವುದು. ಆವಾಗ ನನ್ನ ಅಮ್ಮನ ಮೇಲೆ ನಿನಗೆ ಪ್ರೀತಿ ಇರುವುದು ಕೇಳ್ತಾರೆ. ಮಕ್ಕಳು ನೋಡಿ ಕಲಿತಾರೆ. ಒಳ್ಳೆಯದನ್ನು ನೋಡಿ ಮಕ್ಕಳು ಒಳ್ಳೆಯದಾಗಬೇಕು ಅಂತ ಆದ್ರೆ ನಾವು ಮಾದರಿಯಾಗಬೇಕು. ಹಾಗಾಗಿ ನಮ್ಮ ಮನೆ ಸಂಸ್ಕಾರ ಕೊಟ್ಟಿನಾಗಬೇಕು, ನಮ್ಮ ಮನೆಯು ಸಂಸ್ಕಾರ ಕೊಟ್ಟಿನಾಗಬೇಕು. ನಮ್ಮ ಪೂರ್ವಜರು ಉಳಿಸಿ ಬೆಳೆಸಿ ನಮ್ಮ ಕೈಗೆತ್ತಿದ್ದಾರೆ. ಯಾಕೆಂದ್ರೆ ನಾಳಿನ ನಮ್ಮ ಬದುಕಿಗಾಗಿ, ನಾಳಿನ ನಮ್ಮ ನೆಮ್ಮದಿಗಾಗಿ, ಈ ನೆಮ್ಮದಿ ನಮಗೆ ಸಿಗಬೇಕು ಅಂತ ಆದರೆ ಇಂತಹ ಸತ್ಕಾರ್ಯದಲ್ಲಿ ನಾವು ಭಾಗವಹಿಸಬೇಕು. ಭಗವಂತನಿಗೆ ಯಾವುದೂ ಬೇಕಾಗಿಲ್ಲ. ಈ ಹೂವನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಂದ್ರೆ ಅದಕ್ಕೆ ಸೌಂದರ್ಯವನ್ನು, ಪರಿಮಳವನ್ನು ಕೊಟ್ಟದ್ದು ಭಗವಂತ. ಒಂದು ಹಣ್ಣನ್ನು ಭಗವಂತನಿಗೆ ಸಮರ್ಪಣೆ ಮಾಡೋಣ ಅಂದ್ರೆ ಅದಕ್ಕೆ ರಸವನ್ನು, ರುಚಿಯನ್ನು ಕೊಟ್ಟದ್ದು ಭಗವಂತ. ಭಗವಂತನಿಗೆ ಯಾವುದು ಬೇಡ. ಆದರೆ ಹೇಗೆ ಹೆತ್ತಮ್ಮ ತನ್ನ ಒಂದು ಮಗುವಿಗೆ ಕೈಗೆ ಕಲ್ಲು ಸಕ್ಕಲಿಟ್ಟಾಗ ಮಗು ಅದನ್ನು ಬಾಯಿಗೆ ಜೀವಿಸಿ ಸವಿಯುವಾಗ ಅಮ್ಮನೆಲ್ಲ ಕೈ ಚಾಚಿದ್ರೆ ಮಗು ಬಾಯಿಯೊಳಗಿಂದ ಕಲ್ಲು ಸಕ್ಕರೆ ಅಮ್ಮನ ಕೈಗೆ ಬಿಟ್ಟರೆ ಅಮ್ಮನಿಗೆ ಗೊತ್ತಾಗ್ಬೋದು ಏನು ವಾತ್ಸಲ್ಯ ಉಕ್ಕಿ ಬರುತ್ತದೆ. ಮಗುವನ್ನು ಬಾಚಿ ಕವಿಗೆ ಮುದ್ದಿಸಿ ಆ ಕಲ್ಲು ಸಕ್ಕರೆಯನ್ನು ಅಮ್ಮನ ಬಾಯಿಯೊಳಗೆ ತೊಡಗಿಸ್ತಾರೆ, ಮಗುವಿನ ಬಾಯಿಯೊಳಗೆ ತೊಡಗಿಸ್ತಾರೆ. ಅಮ್ಮ ವಾತ್ಸಲ್ಯದಿಂದ ಉಕ್ಕಿ ಹೇಳುವ ಅವನ ಹಾಗೆ ಭಗವಂತ ನಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಭಗವಂತನಿಗೆ ಎಲ್ಲ ಯಾವುದು ಭಗವಂತ ಅಮ್ಮನಿಗೆ ಕಲ್ಲು ಸಕ್ಕರೆ ಆಗಿರಲಿಲ್ಲ, ಅಮ್ಮನೇ ಕೊಟ್ಟು ಈ ಜಗತ್ತೆಲ್ಲವನ್ನು ಉಸಿರಾಡುವ ಗಾಳಿಯನ್ನು, ಬೆಳಕನ್ನು, ಕುಡಿಯುವ ನೀರನ್ನು, ಓಡಾಡುವ ಭೂಮಿಯನ್ನು, ಫಲವೃಕ್ಷ, ಗಿಡ, ಕತೆ ಎಲ್ಲವನ್ನು ಕಾಣಲಿಕ್ಕೆ ಕಣ್ಣು, ಕೇಳಲಿಕ್ಕೆ ಕಿವಿ, ಆಘಾಣಿಸಿಕೆ ಮೂಗು, ನಾಲಿಗೆ, ಹಲ್ಲು, ದೇಹ, ಅಂಗಾಂಗಗಳ ಲೆಕ್ಕ ಹಾಕಿದ್ರೆ ಕೋಟಿಯಿಂದ ಬೆಲೆ ಮಾಡುವ ಸುತ್ತು ನಮಗೆ ದೇಹ. ಇದನ್ನೆಲ್ಲ ಭಗವಂತ ಎಷ್ಟೊಂದು ಪ್ರೀತಿಯಿಂದ ಕೊಟ್ಟಿದ್ದಾನೆ. ಇಂತಹ ಭಗವಂತನಿಗೆ ನಾವು ಏನು ಕೊಡಬೇಕು?
ನಮ್ಮ ಸ್ವಂತ ಮನೆ ಕಟ್ಟಡವಾದರೂ ನಾವು ಸರ್ಕಾರಕ್ಕೆ ಸುಂಕ ಕಟ್ಟಬೇಕು, ಟ್ಯಾಕ್ಸ್ ಕಟ್ಟಬೇಕು. ನಾವು ಇಷ್ಟೆಲ್ಲ ಕೊಟ್ಟ ಭಗವಂತನಿಗೆ ಈ ಗಾಳಿಗೆ, ಈ ನೀರಿಗೆ, ಈ ಮಣ್ಣಿಗೆ ಎಲ್ಲಿ ಕಟ್ಟೆ ಭಗವಂತನಿಗೆ ಅದು ಯಾವುದೂ ಬೇಕಾಗಿಲ್ಲ. ಭಗವಂತನಿಗೆ ನಾವು ಕೊಡುವುದು ಯಾವುದೂ ಬೇಕಾಗಿಲ್ಲ. ಆದರೆ ಕೊಡುವಂತ ಗುಣಬೇಕು. ಪರಸ್ಪರವಾಗಿ ಕೊಡುಕೊಳ್ಳುವ ಈ ಲೋಕದಲ್ಲಿ ನಡೆಯುವಂತ ಭಗವಂತ ಕೊಡ್ತಾನೆ, ನಾವು ಕೊಡುತ್ತೇವೆ. ಭಗವಂತನಿಗೆ ನಾವು ಕೊಡಬೇಕು, ಮತ್ತೆ ಭಗವಂತ ನಾವು ಕೊಡ್ತಾನೆ. ಇಲ್ಲ ಅಂದ್ರೆ ಭಗವಂತನಿಗೆ ಕೊಡುಕೊಳ್ಳಬೇಕು ನಿಂತು ಹೋಗುತ್ತದೆ. ಹಾಗಾಗಬಾರದು. ನಾವು ಲೋಕದಲ್ಲಿ ಎಲ್ಲರ ನೆಮ್ಮದಿಗಾಗಿ ಆಗಲೇ ಹೇಳಿದ ಹಾಗೆ ಜಗತ್ತಿನ ದೇವರ ಕೋಣೆ ಈ ಭಾರತ. ಈ ದೇವರ ಕೋಣೆ ನಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ದೇವರಿದ್ದಾರೆ ನಾವು ಅನುಷ್ಠಾನ ಮಾಡ್ತೇವೆ. ವ್ರತ ನಿಯಮಗಳಲ್ಲಿ ಮೊದಲು ಹೋಗಿ ನಿಲ್ಲುತ್ತದೆ. ಭಾರತದಲ್ಲಿರುವ ನಾವುಗಳೆಲ್ಲ ಜಗತ್ತಿನ ಒಳಿತಿಗಾಗಿ, ಜಗತ್ತಿನ ನೆಮ್ಮದಿಗೆ ಕಾರಣವಾಗುವಂತಹ ಈ ಹಿಂದೂ ಸಂಸ್ಕೃತಿಯನ್ನು ಉಳಿಸುವ ಅವಶ್ಯಕತೆ ಇರುವುದು ಲೋಕಕ್ಕಾಗಿ. ಲೋಕದಲ್ಲಿ ನಾವು ಇದ್ದೇವೆ. ನಾವು ಅಂತಹ ಪುಣ್ಯಕರ್ಮವನ್ನು ಮಾಡಬೇಕು. ದೊಡ್ಡ ಸಾಮರ್ಥ್ಯಕ್ಕೆ ಇಲ್ಲಿ ಹೊಂದಿರದ ಕಾರ್ಯಕರ್ತರು ಹೊರಟಿದ್ದಾರೆ. ಅವರ ಹೆಮ್ಮೆ ಎನಿಸುತ್ತದೆ. ಇದೇ ನಮ್ಮ ಸಂಸ್ಕೃತಿಯ ಜೀವನಕ್ಕೆ. ಹಾಗಾಗಿ ಇಂತಹ ಒಂದು ಮಾದರಿಯ ಒಂದು ಕಾರ್ಯಕ್ರಮ ಮಾಡಿದಂತಹ ಇಲ್ಲಿನ ಎಲ್ಲ ಆ ಭಕ್ತರಿಗೆ ಆ ವಿಷ್ಣುಮೂರ್ತಿ ದೇವರ ಪೂರ್ಣ ಅನುಗ್ರಹ ಆಗಿ ಜೀವನವೆಲ್ಲ ಬೆಳಗಲಿ, ಊರು ಉದ್ಧಾರಗೊಳ್ಳಲಿ, ಲೋಕಕ್ಕೆ ಶಾಂತಿಯಾಗಲು ಪ್ರಾರ್ಥಿಸುತ್ತಾ ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯ ಶ್ರೀಗಳು ಭಜನಾ ಭಕ್ತ ಯಶಸ್ವಿಯಾಗಬೇಕೆಂದ್ರೆ ಪೂಜ್ಯ ಶ್ರೀಗಳ ಪೂರ್ಣ ಆಶೀರ್ವಾದ ಇದೆ. ಯಾಕೆಂದ್ರೆ ನಮಗೆ ಬಹಳಷ್ಟು ಭಜನಾ ಮಂದಿಗಳ ಏನು ಸಂಪರ್ಕ ಸೇತುವೆಯಾಗಿ ಕ್ಷೇತ್ರಕ್ಕೆ ಕೆಲಸ ಮಾಡಿದ್ರು. ಹಾಗಾಗಿ ನಮ್ಮ ಭಜನಾ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಜನರಿಗೆ ಸಾಧ್ಯ ಆಗ್ತಾ ಇದೆ. ಕಿವಿಗೆ ತಡಾನಂದ, ಮನಸ್ಸಿಗೆ ಮನನಾದ, ಜೀವನ ಸಾರ್ಥಕ ಭಾವವನ್ನು ಪಡೆಯುವ ಗುರುಗಳ ಆಶೀರ್ವಾದ ಹಾಗೂ ದಿವ್ಯ ಉಪಸ್ಥಿತಿ ನಮಗೆ ಅತ್ಯಂತ ಖುಷಿಯನ್ನು ಕೊಟ್ಟಿದೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಜೀವನ ಸ್ವಾಸ್ಥ್ಯವರು ಬರಬೇಕು, ಅನಿವಾರ್ಯ ಕಾರಣಗಳು ಬರಬೇಕಾಗಲ್ಲ. ಆದರೆ ನಮಗೆ ಪೂರ್ಣ